ಭಾರತದ ಭೌಗೋಳಿಕ ಲಕ್ಷಣಗಳ ಮೇಲೆ ಇದನ್ನು 5 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಉತ್ತರದ ಪರ್ವತ ಪ್ರದೇಶಗಳು, ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ತೀರ ಪ್ರದೇಶಗಳು ಅಥವಾ ಹಿಮಾಲಯ ಪರ್ವತ ಶ್ರೇಣಿಗಳು, ಉತ್ತರದ ನದಿ ಬಯಲುಗಳು, ಸಿಂಧೂ ಗಂಗಾ ನದಿಗಳು, ದಕ್ಕನ್ ಪ್ರಸ್ಥಭೂಮಿ, ಘಟ್ಟ ಪ್ರದೇಶಗಳು, ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ, ಕರಾವಳಿ ಪ್ರದೇಶ ಈ ರೀತಿಯಾಗಿ ವಿಭಜನೆಗೊಂಡಿದೆ. ಈ ಕಾಂಚನ ಗಂಗಾ ನಮ್ಮದು, ಈ ಗೌರಿ ಶಿಖರ ನಮ್ಮದು, ಯುಗ ಯುಗದ ಪ್ರೇಮವಿದು. ಈ ಕಾಂಚನ ಗಂಗಾ ನಮ್ಮದು, ಈ ಗೌರಿ ಶಿಖರ ನಮ್ಮದು, ಯುಗ ಯುಗದ ಪ್ರೇಮವಿದು. ಅನೇಕ ಋಷಿಮುನಿಗಳು, ಸಾಧು ಸಂತರು ಪ್ರಶಾಂತತೆಯನ್ನರಸಿ ಹಿಮಾಲಯ ತಪ್ಪಲಿಗೆ ಹೋಗಿ ತಮ್ಮ ತಪಸ್ಸಿನ ಮತ್ತು ಜ್ಞಾನದ ಉತ್ಕರ್ಷ ಸಾಧನೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಿದ್ದಾರೆ ಈ ಹಿಮಾಲಯ ಪರ್ವತವನ್ನು. ಅದರ ಜೊತೆ ಇವತ್ತು ನಾನು ನೀವು ಸಂತೋಷವಾಗಿರೋದಕ್ಕೆ, ಸೇಫ್ ಆಗಿರೋದಕ್ಕೆ ಕಾರಣ ಹಿಮಾಲಯ ಪರ್ವತ ಶ್ರೇಣಿಗಳು. ಹಿಮಾಚ್ಛಾದಿತವಾದ ಶಿಖರಗಳಿಂದ ಮತ್ತು ಕಣಿವೆಗಳಿಂದ ಕೂಡಿರುವ ಹಿಮಾಲಯ ಪರ್ವತ ಶ್ರೇಣಿಗಳು ಶತಮಾನಗಳ ಕಾಲ ಭಾರತವನ್ನು ಪರಕೀಯ ದಾಳಿಗಳಿಂದ ರಕ್ಷಿಸಿದವು. ಬೇರೆ ಬೇರೆ ಪರಕೀಯ ದೇಶದಿಂದ ನಮ್ಮ ಭಾರತದ ಸಮೃದ್ಧಿಯನ್ನು ನೋಡಿಕೊಂಡು ಅದನ್ನು ದೋಚುವುದಕ್ಕೋಸ್ಕರ ಇಂಡಿಯಾದಕ್ಕೆ ಎಂಟ್ರಾಗೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಬಟ್ ಹಿಮಾಲಯ ಪರ್ವತದ ಶ್ರೇಣಿಗಳಿಂದ ಅವರು ಒಳಗಡೆ ಅಷ್ಟು ಈಸಿಯಾಗಿ ನುಗ್ಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಭಾರತ ಚಿತ್ರವಾಗಿ ಹೋಗ್ಬಿಡ್ತಾ ಇತ್ತು ಇಷ್ಟೊತ್ತಿಗೆ. ಅಂಥ ಮಹಾನ್ ತಾಯಿ ನಮ್ಮ ಹಿಮಾಲಯ ಪರ್ವತ. ನಾವು ನೀವು ಅವರಿಗೆ ನಮಸ್ಕಾರ ಮಾಡಬೇಕು, ನಾವು ಅವರಿಗೆಲ್ಲ ಚಿರಋಣಿಯಾಗಿರಬೇಕು. ಈ ಪರ್ವತದ ತಪ್ಪಲಲ್ಲಿ ಇದು ನಮ್ಮ ಭಾರತಕ್ಕೆ ಕಿರೀಟ ಮತ್ತು ಕಲಶಪ್ರಾಯ. ಹಿಮಾಲಯ ಅಂದರೆ ಹಿಮಾಲಯ ಪರ್ವತದ ಶ್ರೇಣಿಗಳು ಭಾರತಕ್ಕೆ ಒಂದು ಕಿರೀಟ ಇದ್ದಂಗೆ. ನಮ್ಮನ್ನು ಕೈ ಬೀಸಿ ಕರೆಯುತ್ತೆ ಇಲ್ಲಿರುವ ಉನ್ನತವಾದ ಶಿಖರಗಳು. ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಕೂಡಿಕೊಂಡಿದೆ. ಭಾರತದ ಜೀವನಾಡಿಯಾಗಿರುವ ಅನೇಕ ಮಹಾನದಿಗಳ ಉಗಮ ಸ್ಥಾನ ಹಿಮಾಲಯ ಪರ್ವತ. ಯಾವಾಗಲೂ ಜುಳು ಅಂತ ಹರಿತಾ ಇರೋ ಜರಿಗಳು, ಬದರಿ, ಕೇದಾರ್, ಹರಿದ್ವಾರ ಇಂಥ ಮುಂತಾದ ಪವಿತ್ರ ಕ್ಷೇತ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಮಸೂರಿ, ನೈನಿತಾಲ್, ಸಿಮ್ಲಾ, ಡೆಹ್ರಾಡೂನ್, ಡಾರ್ಜಿಲಿಂಗ್ ಈ ಥರ ಸುಮಾರು ಬೇಸಿಗೆಯ ವಿಶ್ರಾಂತಿ ಧಾಮಗಳಾಗಿದೆ. ಅದ್ಭುತವೂ ಮತ್ತು ರಮಣೀಯವಾದ ಪ್ರಕೃತಿ ದೃಶ್ಯಗಳಿಂದ ಮೆರೆಯುತ್ತಿರುವ ಹಿಮಾಲಯ ಭಾರತೀಯ ಜನಜೀವನದ ಮತ್ತು ಇತಿಹಾಸದ ಮೇಲೆ ಇವರು ಬೀರಿರುವ ಪ್ರಭಾವ ಬಹಳ ಅಪಾರ. ಭಾರತೀಯ ಜನಜೀವನದ ನಿರಂತತೆಯು ಹಿಮಾಲಯ ಪರ್ವತ ಶ್ರೇಣಿಗಳ ಅಪೂರ್ವ ಕೊಡುಗೆ. ಭಾರತೀಯ ಧರ್ಮ, ಸಂಸ್ಕೃತಿ, ಪರಂಪರೆಗಳು ಅತ್ಯಂತ ಪುರಾತನ ಕಾಲದಿಂದ ಇಂದಿನವರೆಗೆ ಹೆಚ್ಚಿನ ಬದಲಾವಣೆಗಳಿಲ್ಲದೆ ಅನುಚೂನವಾಗಿ ನಡೆದುಕೊಂಡು ಬರುವುದಕ್ಕೆ ಈ ಶ್ರೇಣಿಗಳೇ ಕಾರಣ. ಉತ್ತರದಿಂದ ಬರುವ ಶೀತ ಮಾರುತಗಳನ್ನು ತಡೆಗಟ್ಟಿ ಉತ್ತರ ಭಾರತದಲ್ಲಿ ಬೆಚ್ಚನೆಯ ವಾಯುಗುಣವನ್ನು ಏರ್ಪಡಿಸುವುದಕ್ಕೆ, ಮಳೆಯ ಮಾರುತಗಳನ್ನು ತಡೆಗಟ್ಟಿ ಹೆಚ್ಚು ಮಳೆ ಸುರಿಸುವುದಕ್ಕೆ, ಉತ್ತರ ಭಾರತದ ನದಿಗಳು ಸರ್ವಕಾಲ ತುಂಬಿ ಹರಿದು ಜೀವಂತ ನದಿಗಳಾಗಿ ಮಾರ್ಪಡುವುದಕ್ಕೆ, ಭಾರತೀಯ ಕಲೆ, ಸಾಹಿತ್ಯ, ಧರ್ಮ, ಚಿಂತನೆ ಮತ್ತು ಸಂಸ್ಕೃತಿಗಳ ಮೇಲೆ ಹಿಮಾಲಯ ಪರ್ವತಗಳ ಪ್ರಭಾವ ಅಪರಿಮಿತವಾದದ್ದು. ವಿಶ್ವದ ಯಾವುದೇ ಒಂದು ಪರ್ವತ ಶ್ರೇಣಿ ಅಲ್ಲಿನ ಜನಜೀವನದ ಮೇಲೆ ಇಷ್ಟೊಂದು ಪ್ರಭಾವ ಬೀರಿಲ್ಲ ಎಂಬುದು ಅತಿಶಯೋಕ್ತಿಯಲ್ಲ.
ವಿಶ್ವದಲ್ಲೇ ಎತ್ತರವಾದ ಪರ್ವತ ಶ್ರೇಣಿಯಾದ ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಪೂರ್ವದಲ್ಲಿ ಅಸ್ಸಾಂನವರೆಗೂ ಸುಮಾರು 2500 ಕಿಲೋಮೀಟರ್ನಷ್ಟು ಉದ್ದ, 240 320 ಕಿಲೋಮೀಟರ್ ಅಗಲ, 5 ಲಕ್ಷ ಚದರ ಕಿಲೋಮೀಟರ್ನಷ್ಟು ಭೂವ್ಯಾಪ್ತಿಯನ್ನು ಹೊಂದಿದೆ. ಯಾವಾಗಲೂ ಹಿಮದಿಂದ ಆವೃತವಾಗಿರುವ ಹಿಮಾಲಯವು 3 ಘಟ್ಟಗಳಿಂದ ಕೂಡಿದ ಪರ್ವತ ಶ್ರೇಣಿಯಾಗಿದ್ದು, ಶ್ರೇಣಿಗಳ ನಡುವೆ ಪ್ರಸ್ಥಭೂಮಿ ಮತ್ತು ಕಣಿವೆಗಳಿಂದ ಕೂಡಿದೆ. ಕಾಶ್ಮೀರ ಮತ್ತು ಕುಲು ಕಣಿವೆಗಳು ಬಹಳ ಫಲವತ್ತಾಗಿದ್ದು ನೈಸರ್ಗಿಕ ಸೌಂದರ್ಯ ತಾಣ ಎನಿಸಿಕೊಂಡಿದೆ. ವಿಶ್ವದಲ್ಲಿ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಬಂದು 29,142 ಮೀಟರ್ನಷ್ಟಿದೆ. ಇದನ್ನು ಗೌರಿಶಂಕರ ಬೆಟ್ಟ ಅಂತಲೂ ಕರೀತಾರೆ. ಅದರ ಜೊತೆ 7,500 ಮೀಟರ್ಗಳಿಗಿಂತ ಎತ್ತರದ 16 ಶಿಖರಗಳಿವೆ. ಅದರಲ್ಲಿ ಕೆಲವೊಂದು ಹೇಳ್ತೀನಿ ಇವಾಗ ನಾನು. ಕಾಂಚನಜುಂಗ, ಇದು ಬಂದು 8,598 ಮೀಟರು. ನಂಗಾ ಪರ್ವತ್ 8,126 ಮೀಟರ್ ಅಷ್ಟು. ನಂದಾದೇವಿ 7,817 ಮೀಟರ್ ಅಷ್ಟು. ಈ ಥರ ಇನ್ನೂ 16 ಶಿಖರಗಳಿವೆ. ಹಿಮಾಲಯ ಪರ್ವತ ಶ್ರೇಣಿಯು ಪೂರ್ವದಲ್ಲಿ ಕಾಶಿ, ಲೂಷ್ಯೆ, ಜೈಂತಿಯಾ, ಪಟ್ಕಾಯ್ ಮತ್ತು ನಾಗಾ ಬೆಟ್ಟಗಳಿಂದ ಬಂಗಾಳ ಕೊಲ್ಲಿಯವರೆಗೂ ಹಬ್ಬಿದೆ. ಹಿಮಾಲಯವು ಪ್ರವೇಶಿಸಲಾಗದ ನೈಸರ್ಗಿಕ ರಕ್ಷಣಾ ಗಡಿಯಾದರೂ ಟಿಬೆಟ್ನಿಂದ ನೇಪಾಳದವರೆಗೆ ಅನೇಕ ದಾರಿಗಳಿದ್ದು ಬಹು ಹಿಂದಿನಿಂದಲೂ ಆ ಮಾರ್ಗವಾಗಿ ಶಾಂತಿಯುತ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಪರ್ಕವಿದ್ದ ಹಾಗೆಯೇ ಬಹು ಆಕಸ್ಮಿಕವಾದ ಸೈನಿಕ ದಾಳಿ ಮತ್ತು ಆಕ್ರಮಣಗಳಿಗೆ ದ್ವಾರವಾಗಿಯೂ ಇದ್ದಿತು. ಎಷ್ಟು ಸೇಫ್ ಪ್ಲೇಸು! ಹಿಮಾಲಯದ ಕಂಪ್ಲೀಟ್ ಸ್ಟ್ರಕ್ಚರ್ ನಾವು ತಿಳ್ಕೊಂಡ್ವಿ ಅಲ್ವಾ. ಅದರ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ ತಿಳ್ಕೊಂಡ್ವಿ. ಎಲ್ಲಿ ಎತ್ತರವಾದ ಬೆಟ್ಟಗಳಿದೆಯೋ ಆ ಜಾಗದಿಂದ ಯಾವುದೇ ಶತ್ರುಗಳು ನಮ್ಮ ದೇಶಕ್ಕೆ ಒಳನುಗ್ಗಿಲ್ಲ. ಆದರೆ ಟಿಬೆಟ್ನಿಂದ ನೇಪಾಳದವರೆಗೆ ರಕ್ಷಣಾ ಗಡಿಯಲ್ಲಿ ತಗ್ಗುದಾಣ ಆಗಿರೋದ್ರಿಂದ ಅಲ್ಲಿಂದ ನಮ್ಮ ಭಾರತ ದೇಶಕ್ಕೆ ನುಗ್ತಾ ಇದ್ರು. 2 ಥರದ ಜನಗಳು ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ಶಾಂತಿಯುತ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೋಸ್ಕರ ಇಂಡಿಯಾಗೆ ಬರ್ತಾ ಇದ್ರು. ಇನ್ನು ಕೆಲವೊಬ್ರು ನಮ್ಮ ಸಂಪದ್ಭರಿತವಾದ ದೇಶವನ್ನ ಲೂಟಿ ಹೊಡ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ಈ ಜಾಗವನ್ನ ಉಪಯೋಗಿಸ್ಕೊಂಡು ಒಳಗಡೆ ನುಗ್ತಾ ಇದ್ರು. ಈ ಪರ್ವತ ಶ್ರೇಣಿಯ ಪ್ರಮುಖ ಕಣಿವೆ ಮಾರ್ಗಗಳು ಯಾವುದಂತ ತಿಳ್ಕೊಳ್ಳೋಣ. ಖೈಬರ್, ಖುರ್ರಂ, ತೋಚಿ, ಗೋಮಾಲ್ ಮತ್ತು ಬೋಲಾನ್ ಕಣಿವೆಗಳು ವಿದೇಶಿಯರಿಗೆ ಪ್ರವೇಶ ದ್ವಾರಗಳಾಗಿದ್ದವು. ಈ ಕಣಿವೆಗಳು ಪ್ರಾಚೀನ ಕಾಲದಿಂದ ಭಾರತದೊಂದಿಗೆ ವಿದೇಶಿಗಳೊಡನೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಕಲ್ಪಿಸಿದ್ದವು. ಭಾರತದ ಭೂ ಸಂಪತ್ತನ್ನು ನೋಡಿ, ಆರ್ಥಿಕ ಸಂಪತ್ತನ್ನು ನೋಡಿ ಅದನ್ನು ದೋಚಲು ಕತ್ತಿ ಮತ್ತು ಬೆಂಕಿಗಳನ್ನಿಡಿದು ಬಂದ ವಿದೇಶಿ ಆಕ್ರಮಣಕಾರರಿಗೂ ಕೂಡ ಈ ಕಣಿವೆ ಒಂದು ಮಾರ್ಗ ಆಗಿತ್ತು ಎಂಟ್ರಿ ಕೊಡೋದಿಕ್ಕೆ ಇಂಡಿಯಾದೊಳಗಡೆ. ಈ ವಿದೇಶಿ ಆಕ್ರಮಣಕಾರರು ಅವರೊಂದಿಗೆ ಸಂಸ್ಕೃತಿ, ಸಂಸ್ಥೆಗಳು ಮುಂತಾದವುಗಳನ್ನು ಹೊತ್ತು ತಂದು ಭಾರತದ ಇತಿಹಾಸದ ತಿರುವುಗಳಿಗೆ ಕಾರಣ ಆಯಿತು. ಎತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಈ ದೇಶವನ್ನು ಏಷ್ಯಾದ ಬೇರೆ ಪ್ರದೇಶಗಳಿಂದ ರಕ್ಷಿಸಿದೆ ಹಾಗೂ ವಿಶ್ವದಲ್ಲೇ ಭಾರತವು ವಿಭಿನ್ನವಾದ ನಾಗರಿಕತೆಯನ್ನು ಬೆಳೆಸಿಕೊಳ್ಳಲು ಕೂಡ ಸಹಾಯಕವಾಗಿದೆ. ಇದು ಕೆಲವೊಂದು ಪ್ರಮುಖ ಕಣಿವೆಗಳಿದೆ. ಈ ಕಣಿವೆಯಿಂದ ನಮ್ಮ ದೇಶಕ್ಕೆ ಒಳ್ಳೆಯದು ಆಯಿತು, ಅದೇ ಕಣಿವೆಯಿಂದ ನಮ್ಮ ದೇಶಕ್ಕೆ ತೊಂದರೆ ಕೂಡ ಆಯಿತು. ಆ ಪರ್ವತ ಶ್ರೇಣಿ ಯಾವುದು ಅಂತ ನೋಡೋಣ ಇವಾಗ. ಈ ಪರ್ವತ ಶ್ರೇಣಿಯಲ್ಲಿ ಪ್ರಮುಖ ಕಣಿವೆ ಮಾರ್ಗಗಳಾದ ಖೈಬರ್, ಖುರ್ರಂ, ತೋಚಿ, ಗೋಮಾಲ್ ಮತ್ತು ಬೋಲಾನ್ ಕಣಿವೆಗಳು ವಿದೇಶಿಯರಿಗೆ ಪ್ರವೇಶ ದ್ವಾರಗಳಾಗಿದ್ದವು. ಈ ಕಣಿವೆಗಳು ಪ್ರಾಚೀನ ಕಾಲದಿಂದ ಭಾರತದೊಂದಿಗೆ
ವಿದೇಶಗಳೊಡನೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಕಲ್ಪಿಸಿದ್ದವು. ಹಾಗೆಯೇ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕೋರರಾದ ಆರ್ಯರು, ಪರ್ಷಿಯನ್ನರು, ಮ್ಯಾಸಿಡೋನಿಯನ್ನರು, ಸಿಥಿಯನ್ನರು, ಪಾರ್ಥಿಯನ್ನರು, ಶಕರು, ಕುಶಾನರು, ಹೂಣರು, ತುರ್ಕರು, ಮಂಗೋಲಿಯನರು, ಆಫ್ಘನ್ನರು ಮತ್ತು ಮೊಘಲರು ಭಾರತವನ್ನು ಪ್ರವೇಶ ಮಾಡಿದ್ದು ಇದೇ ಜಾಗದಿಂದ. ಭಾರತದ ಭೂಸಂಪತ್ತು, ಆರ್ಥಿಕ ಸಂಪತ್ತನ್ನು ಲೂಟಿ ಮಾಡೋದಕ್ಕೋಸ್ಕರ ಕತ್ತಿ ಮತ್ತು ಬೆಂಕಿಗಳನ್ನು ಹಿಡಿದು ಈ ವಿದೇಶಿ ಆಕ್ರಮಣಕಾರರು ಅವ್ರ ಜೊತೆ ಅವರ ಸಂಸ್ಕೃತಿ, ಅವರ ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಸೊ ಅವರು ಬಂದಿರೋ ರೀತಿ, ಅವರು ಸ್ಥಾಪನೆ ಮಾಡಿರೋ ಸಂಸ್ಥೆಗಳಿಂದ ನಮ್ಮ ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ತಿರುವನ್ನು ಕಾಣಿಸ್ಕೊಳ್ಳುತ್ತೆ. ಈ ಎತ್ತರವಾದ ಹಿಮಾಲಯ ಪರ್ವತ ಶ್ರೇಣಿಯು ನಮ್ಮ ದೇಶವನ್ನು ಏಷ್ಯಾದ ಬೇರೆ ಪ್ರದೇಶಗಳಿಂದ ರಕ್ಷಿಸಿದೆ ಮತ್ತು ಭಾರತದಲ್ಲಿ, ವಿಶ್ವದಲ್ಲಿ ಎಲ್ಲೂ ನೋಡದೇ ಇರುವಂತಹ ನಾಗರಿಕತೆ ಇರಬಹುದು, ಭಾರತವು ವಿಭಿನ್ನವಾದ ನಾಗರಿಕತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯಕವಾಗಿದೆ.